ನಮಸ್ಕಾರ. ನಾನು ಡಾಕ್ಟರ್ ಮಹಂತೇಶ್ ಕಾಜ್ಗಾರ್, ವನೌಷಧಿ ಚಿಕಿತ್ಸಾ ಕೇಂದ್ರ, ಕೋಟೆಕಲ್, ಗುಳೇದಗುಡ್ಡ. ಇವತ್ತು BP, ಶುಗರ್, ಥೈರಾಯ್ಡ್ ಇದಕ್ಕೆ ಏನು ಮಾಡ್ಬೇಕಂತ ಕಮೆಂಟ್ ಕೇಳಿದ್ದಾರೆ. ಅದಕ್ಕೆ ಇವತ್ತು BP, ಶುಗರ್ ಮತ್ತು ಥೈರಾಯ್ಡ್ ಸಂಬಂಧಪಟ್ಟಂಗೆ ಇದರ ಬಗ್ಗೆ ಒಂದು ವಿಷಯನ ತಿಳ್ಕೊಳ್ಳೋದು. ಭಗವದ್ಗೀತೆಯಲ್ಲಿ ಆಹಾರ, ವಿಹಾರ ಮತ್ತು ನಿದ್ರೆ ಹೇಗೆ ಮಾಡ್ಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಅಂದ್ರೆ ಆಹಾರ, ವಿಹಾರ ಮತ್ತು ನಿದ್ರೆ ಕೆಲಸ ಇದರಲ್ಲಿ ಯಾರು ಮಿತವಾಗಿರ್ತಾರೆ ಅವರು ಯಾವುದೇ ದುಃಖದಿಂದ ದೂರ ಆಗ್ತಾರೆ ಅನ್ನುವಂಥದ್ದನ್ನ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಹಾಗಾದ್ರೆ ಆಹಾರ ಹೇಗಿರಬೇಕು ಅನ್ನುವಂಥದ್ದನ್ನ ಯೋಚನೆ ಮಾಡೋದು. ಸರ್ವಜ್ಞ ಒಂದು ವಚನ ಹೇಳ್ತಾನೆ, ಹಸಿಯದಲೆ ಉಣಬೇಡ, ಹಸಿದು ಮತ್ತಿರಬೇಡ, ಹಸಿ ಬಿಸಿ ಕೂಡಿಸುವಬೇಡ ಸರ್ವಜ್ಞ. ನಾವು ಪ್ರತಿನಿತ್ಯ ಆಹಾರವನ್ನ ಹೇಗೆ ಸೇವನೆ ಮಾಡ್ತೀವಿ ಅನ್ನುವಂಥದ್ದನ್ನ ಯೋಚನೆ ಮಾಡಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಬೆಡ್ ಟೀ, ಆನಂತರ ಅಲ್ಪೋಪಹಾರ, ಅದರ ನಂತರ ಊಟ, ಮತ್ತೆ ಸಾಯಂಕಾಲ ಸ್ನ್ಯಾಕ್ಸ್, ಮತ್ತು ರಾತ್ರಿ ಊಟ. ಅಂದ್ರೆ ಟೋಟಲಿ 5 ಸಾರಿ ನಾವು ಊಟ ಮಾಡಿದಂಗೆ ಆಯಿತು. ಹಾಗಾದ್ರೆ ಆಯುರ್ವೇದದ ನಿಯಮದ ಪ್ರಕಾರ ನಾವು ಎಷ್ಟು ಹೊತ್ತು ಊಟ ಮಾಡಬೇಕು ಅನ್ನೋದು ನೀವು ಯೋಚನೆ ಮಾಡಬೇಕು. ಒಂದು ಹೊತ್ತು ಊಟ ಮಾಡೋನಿಗೆ ಯೋಗಿ ಅಂತ ಹೇಳ್ತಾರೆ. ಅಂದ್ರೆ ಅವ ಆರೋಗ್ಯವಂತನಾಗಿರ್ತಾನೆ ಅನ್ನುವಂಥದ್ದನ್ನ ಹೇಳ್ತಾರೆ. 2 ಹೊತ್ತು ಊಟ ಮಾಡಿದವನಿಗೆ ಭೋಗಿ ಅಂತ ಹೇಳ್ತಾರೆ. 3 ಹೊತ್ತು ಊಟ ಮಾಡಿದವನಿಗೆ ರೋಗಿ ಅಂತ ಹೇಳ್ತಾರೆ. ಮತ್ತು ಆಹಾರ ಯಾವಾಗ ಬೇಕು ಅವಾಗ ತಿನ್ನುವುದರಿಂದ ದೋಷಗಳ ಸಂಗ್ರಹ ಆಗಿ BP, ಶುಗರ್ ಮತ್ತು ಥೈರಾಯ್ಡ್ ಅಂತ ಕಾಯಿಲೆಗಳು ಬರುವಂಥ ಸಾಧ್ಯತೆ ಇದೆ. ನಮ್ಮ ಆಹಾರ ಹೇಗಿರ್ಬೇಕಂತಂದ್ರೆ ಹಸಿವಾದ ಊಟ ಮಾಡಬೇಕು. ಸರ್ವಜ್ಞ ಹೇಳಿದನಲ್ಲ, ಹಸಿಯದಲೆ ಉಣಬೇಡ, ಹಸಿದು ಮತ್ತಿರಬೇಡ, ಹಸಿ ಬಿಸಿ ಕೂಡಿಸುವಬೇಡ ಸರ್ವಜ್ಞ. ಅಂದ್ರೆ ನಮಗೆ ಯಾವಾಗ ಹೊಟ್ಟೆ ಹಸಿವಾಗುತ್ತೋ ಅವಾಗ ಊಟ ಮಾಡಬೇಕು. ಹಸಿಯದಲೆ ಉಣಬೇಡ, ಹಸಿದು ಮತ್ತಿರಬೇಡ. ಹಸಿವು ಆದ ನಂತರ ಮತ್ತೆ ನಾವೇನ್ ಮಾಡ್ತೀವಿ, ಚಾನೋ ಕಾಫಿನೋ ಮತ್ತೊಂದು ಒಂದೊಂದು ತಿಂದು ಆಮೇಲೆ ಬ್ರೆಡ್ ತಿಂದು ಊಟದ ಸಮಯವನ್ನು ವ್ಯರ್ಥ ಮಾಡಿಬಿಡ್ತೀವಿ. ಆನಂತರ ಮತ್ತೆ ಹಸಿವಿ ಆಗಿರಂಗಿಲ್ಲ, ಅವಾಗ ಮತ್ತೆ ಊಟ ಮಾಡ್ತೀವಿ. ಇದೆಲ್ಲ ಕೂಡ ರೋಗಕ್ಕೆ ಕಾರಣ ಆಗುತ್ತೆ. ಅಂದ್ರೆ ಆಹಾರ, ವಿಹಾರ, ಕೆಲಸ ಮತ್ತು ನಿದ್ರೆಯಲ್ಲಿ ಮಿತವಾಗಿರಬೇಕು. ಆಹಾರವನ್ನ ಹಿತವಾಗಿರಬೇಕು. ವಿಹಾರ ಅಂತಂದ್ರ ನಾವು ಬೆಳಿಗ್ಗೆ 4:15 ಅಥವಾ 5 ಗಂಟೆಗೆ ಸೂರ್ಯೋದಯಕ್ಕಿಂತ ಮುಂಚಿತ ಎದ್ದು ವಾಯುವಿಹಾರ ಮಾಡಬೇಕು. ವಾಯುವಿಹಾರದ ನಂತರ ಮಲಮೂತ್ರ ವಿಸರ್ಜನೆ, ಮಲಮೂತ್ರ ವಿಸರ್ಜನೆ ನಂತರ ಸ್ನಾನ, ದೇವತಾರ್ಚನೆ ಮತ್ತು ಹಸಿವಾದ ನಂತರ ಆಹಾರ. ಆಹಾರ ಯಾವ್ದು ತಗೋಬೇಕಂತಂದ್ರೆ, ಯಾವ್ದು ತೆಗೆದುಕೊಳ್ಬಾರ್ದು ಅಂತಂದ್ರೆ ಸಕ್ಕರೆ, ಮೈದಾ ಮತ್ತು ಅಕ್ಕಿ ಆದಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಬೇಕು. ಇವು ಕೂಡ ರೋಗಕ್ಕೆ ಕಾರಣವಾದಂಥ ಆಹಾರಗಳು. ಇನ್ನ ಇಷ್ಟೆಲ್ಲ ಆದ ನಂತರ ಆಹಾರದಲ್ಲಿ ಮಿತವಾಗಿರ್ತೀವಿ, ವಿಹಾರದಲ್ಲಿ ಮಿತವಾಗಿರ್ತೀವಿ, ಕೆಲಸನೂ ಮಿತವಾಗಿರ್ಬೇಕು. ಅಂದ್ರೆ ಒಂದು ದಿವಸಕ್ಕೆ ಹೆಚ್ಚು ಕಡಿಮೆ 8 ರಿಂದ 9 ತಾಸು ಕೆಲಸ ಮಾಡ್ತೀವಿ ಅಂತ 24 ಗಂಟೆ ಕೆಲಸ ಮಾಡಿದ್ರೂ ಕೂಡ ಟೆನ್ಷನ್ ಆರಂಭ ಆಗುತ್ತೆ. ಹಾಗಾಗಿ ಆಹಾರ, ವಿಹಾರ, ನಿದ್ರೆ, ಕೆಲಸ ಇವು ಎಲ್ಲದರಲ್ಲೂ ಮಿತವಾಗಿದ್ದು, ಆನಂತರ ಇದು ಎಷ್ಟೆಲ್ಲ ಆದ ನಂತರವೂ ಕೂಡ BP, ಶುಗರ್, ಥೈರಾಯ್ಡ್ ಅಂತ ಕಾಯಿಲೆಗಳು ಬಂದ್ರೆ ಅದಕ್ಕೆ ಕೊಬ್ಬರಿ ಎಣ್ಣೆ ಸೇವನೆ ಮಾಡುವಂತ ಕ್ರಮ ಆಯುರ್ವೇದದಲ್ಲಿ ಇದೆ.
ಕೊಬ್ಬರಿ ಎಣ್ಣೆನ ಭೂಲೋಕದ ಅಮೃತ ಅಂತ ಹೇಳ್ತೀವಿ ನಾವು. ಅಂದ್ರೆ ದೇವರು ನಮ್ಗೆ ಅಮೃತ ಅಂತ ಕೊಟ್ಟಿದ್ದಿದ್ರೆ ಅದು ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆನ ಪ್ರತಿನಿತ್ಯ ಮುಂಜಾನೆ ಒಂದು 2 ಚಮಚೆ ಬಾಯಲ್ಲಿ ಹಾಕೊಂಡು ಮುಕ್ಕಳಿಸಿ ಒಂದು 10 ನಿಮಿಷ ಮುಕ್ಕಳಿಸಿ ಉಗುಳುವಂಥದ್ದು. ತದನಂತರ ಕೊಬ್ಬರಿ ಎಣ್ಣೆನ ಪ್ರತಿನಿತ್ಯ 2 ಚಮಚೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳುವಂಥದ್ದು. ಇಷ್ಟು ಮಾಡಿದರೆ ಹೆಚ್ಚು ಕಡಿಮೆ BP, ಶುಗರ್ ಮತ್ತು ಥೈರಾಯ್ಡ್ ಅಂತ ಕಾಯಿಲೆಗಳು ಸಂಪೂರ್ಣವಾಗಿ ವಾಸಿಯಾಗ್ತವೆ. ಇದಕ್ಕೆ ಔಷಧಿ ಅವಶ್ಯಕತೆ ಇಲ್ಲ. ಔಷಧಿ ಅವಶ್ಯಕತೆ ಯಾವಾಗಂತೆ ಅಂದ್ರೆ ಇದು ಮಿತಿ ಮೀರಿದಾಗ. ಹಾಗಾಗಿ ನಾವು ಯಾರು BP, ಶುಗರ್ ಮತ್ತು ಥೈರಾಯ್ಡ್ ಅಂತ ಕಾಯಿಲೆಗಳು ಬರಬಾರ್ದು ಅಂತನ್ನುವಂಥ ಮುನ್ನೆಚ್ಚರಿಕೆ ವಹಿಸಬೇಕಾದ್ರೆ ಆಹಾರ ವಿಹಾರ ಅಂದ್ರೆ ಆಹಾರದಲ್ಲಿ ಮತ್ತು ವಿಹಾರದಲ್ಲಿ, ನಿದ್ರೆಯಲ್ಲಿ ಮತ್ತು ಕೆಲಸದಲ್ಲಿ ಮಿತವಾಗಿರಬೇಕು. ಅದು ಹಿತವಾಗಿರಬೇಕು ಮತ್ತು ಸಮಯಕ್ಕೆ ಸರಿಯಾಗಿರಬೇಕು. ನಾವು ಬೆಳಗ್ಗೆ ಏಳೋದು ಸೂರ್ಯೋದಯ ನಂತರ, ಆಮೇಲೆ ಊಟ ಮಾಡೋದು ಯಾವಾಗಾದ್ರು, ನಂತರ ವಿಹಾರ ಮಾಡೋದು ಯಾವಾಗಾದ್ರು, ಕೆಲಸ ಮಾಡೋದು 24 ಗಂಟೆ ಆದರೆ ಮತ್ತು ಟೆನ್ಷನ್ ಪ್ರಾರಂಭ ಆಗಿ ಈ ಕಾಯಿಲೆಗಳು ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಇದು ಎಲ್ಲವನ್ನೂ ಕೂಡ ನಾವು ಮಿತವಾಗಿಟ್ಟುಕೊಂಡು ಆ ನಂತರ ಕಾಯಿಲೆಗಳು ಬಂದಾಗ ಬರೋಕ್ಕಿಂತ ಪೂರ್ವದಲ್ಲಿ ನಾವು ಕೊಬ್ಬರಿ ಎಣ್ಣೆನ ಪ್ರತಿನಿತ್ಯ ಸೇವನೆ ಮಾಡೋದು. ನಂತರ ವಾರಕ್ಕೆ 3 ದಿವಸ ಕೊಬ್ಬರಿ ಎಣ್ಣೆಯಿಂದ ಪೂರ್ಣ ಮಸಾಜನ್ನು ಮಾಡಿಸಿಕೊಳ್ಳುವಂಥದ್ದು. ಹೀಗೆ ಕ್ರಮವರಿತು ಆಹಾರ ಮತ್ತು ಕೊಬ್ಬರಿ ಎಣ್ಣೆನ ಸದ್ಬಳಕೆ ಮಾಡಿಕೊಂಡ್ರೆ BP, ಶುಗರ್ ಮತ್ತು ಥೈರಾಯ್ಡ್ ಅಂತ ಕಾಯಿಲೆಗಳು ಸಂಪೂರ್ಣ ನಿರ್ಮೂಲವಾಗಿ ನಾಶ ಆಗ್ತವೆ. ನಮಸ್ಕಾರ.